ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದುಡಿಯೋದೇ ಹೊಟ್ಟೆಗೋಸ್ಕರ ಅಲ್ವಾ ಸ್ನೇಹಿತರೆ? ಹೊಟ್ಟೆಗೋಸ್ಕರ ಅಂದ್ಬಿಟ್ಟು ನಾವು ಸಿಕ್ಕಿದ್ದನ್ನೆಲ್ಲ ತಿಂತಾನೆ ಹೋಗ್ತೇವೆ. ಬಾಯಿಗೆ ಹೊಡೆಯೋದು ಅಂತಾರಲ್ಲ ಅದು. ಅಂದರೆ ಪದೇ ಪದೇ ಏನಾದರೂ ತಿಂತಾನೆ ಇರೋದು. ಕೆಲವೊಂದು ಸರಿ ನಾವು ಜಾಸ್ತಿ ಊಟ ಮಾಡಿದ್ರಷ್ಟೇ ಓವರ್ ಈಟಿಂಗ್ ಅಂತ ಅಂದ್ಕೊಳ್ತೇವೆ. ಆದರೆ ಅದು ಓವರ್ ಈಟಿಂಗ್ ಅಲ್ಲ. ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಏನಾದರೂ ತಿಂತಾನೇ ಇರೋದು. ಮೊದಲು ತಿನ್ನೋಂತಹ ಆಹಾರ ಸರಿಯಾಗಿ ಜೀರ್ಣನೇ ಆಗಿರಲ್ಲ. ಅದರ ಮೇಲೆ ನಾವು ಬೇರೆ ತಿಂಡಿಗಳನ್ನೆಲ್ಲ ತಿಂತಾ ಇರೋದು. ಇದರಿಂದ ಏನಾಗುತ್ತೆ ಅಂದರೆ ನಾವು ತಿನ್ನೋಂಥ ಆಹಾರ ಹೊಟ್ಟೆಯಲ್ಲಿ ಸೇರಿಕೊಂಡು ಅದಲ್ಲೇ ಕೊಳಿತಾ ಇರುತ್ತೆ. ಇದರಿಂದಾಗಿ ಹೊಟ್ಟೆಯಲ್ಲಿ ಆ್ಯಸಿಡ್ಗಳು ಬೆಳೆಯುತ್ತೆ. ಇದರಿಂದಲೇ ಹೊಟ್ಟೆ ದಪ್ಪ ಆಗುತ್ತೆ, ಹೊಟ್ಟೆಯೊಬ್ಬರು ಅನಿಸುತ್ತೆ, ಬ್ಲೋಟಿಂಗ್ ಆಗುತ್ತೆ, ಗ್ಯಾಸಿನ ಪ್ರಾಬ್ಲಮ್ ಆಗುತ್ತೆ, ವಾಯುಬಾಧೆ ಆಗುತ್ತೆ. ಸ್ವಲ್ಪ ಊಟ ಮಾಡಿದರೂ ಸಹ ಜಾಸ್ತಿ ಊಟ ಮಾಡಿದ್ದೇವೇನೋ ಅಂತ ಅನಿಸೋದು, ಹೊಟ್ಟೆ ಭಾರ ಅನಿಸೋದು, ಈ ರೀತಿಯ ಪ್ರಾಬ್ಲಮ್ಮು ನಮಗೆ ಕಾಣಿಸ್ತಾ ಇರುತ್ತೆ. ಈ ಪ್ರಾಬ್ಲಮ್ಸ್ಗಳೆಲ್ಲ ಬೆಳೆದು ಮಲಬದ್ಧತೆ ಅಂತ ಗಂಭೀರ ಸಮಸ್ಯೆಗಳಾಗತ್ತೆ. ಮತ್ತು ನಮ್ಮ ಜೀರ್ಣಕ್ರಿಯೆ, ನಮ್ಮ ಜೀರ್ಣಶಕ್ತಿ ವೀಕ್ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪದೇ ಪದೇ ಗ್ಯಾಸ್ ಆಗೋದು, ಹೊಟ್ಟೆಯೊಬ್ಬರ, ಹೊಟ್ಟೆ ಭಾರ ಹಾಗೂ ವಾಯುಬಾಧೆ ಅಂತ ಸಮಸ್ಯೆಗಳಿಗೆ ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಬೋದು. ಮೊದಲು ಮನೆಮದ್ದನ್ನು ನೋಡೋಣ. ಒಂದು 10ರಿಂದ 15 ಕಾಳುಮೆಣಸನ್ನು ತೆಗೆದುಕೊಳ್ಳಿ. ಹಾಗೂ ಒಂದು 3 ಲವಂಗ ಹಾಗೂ 2 ಏಲಕ್ಕಿಯನ್ನು ತೆಗೆದುಕೊಳ್ಳಿ, ಚಿಕ್ಕ ಏಲಕ್ಕಿ. ಅದನ್ನು ಒಂದು ತವಾದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಇದರಿಂದ ಸ್ಮೆಲ್ ಬರುತ್ತೆ ಅಥವಾ ಇದು ಸ್ವಲ್ಪ ವೈಟ್ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು. 2 ನಿಮಿಷ ಹುರಿದ್ರೆ ಸಾಕು. ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಮಿಕ್ಸಿಲಿ ಹಾಕಿಬಿಟ್ಟು ಸಹ ಪುಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಈ ಪುಡಿ ತಯಾರಾಗಿದೆ. ಈ ಪುಡಿಯನ್ನು ನೀವು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಳ್ಬೇಕಾಗತ್ತೆ. ದಿನಕ್ಕೆ 3 ಬಾರಿ ಊಟ ಮಾಡಿದ ನಂತರ, ಅಂದರೆ ಬೆಳಿಗ್ಗೆ ಒಂದು ಸರಿ ತೊಗೊಳ್ಳಿ, ಮಧ್ಯಾಹ್ನ ಒಂದು ಸರಿ ತೊಗೊಳ್ಳಿ, ಹಾಗೂ ರಾತ್ರಿ ಊಟ ಮಾಡಿದ ನಂತರ ಒಂದು ಸರಿ ತೊಗೊಳ್ಳಿ. ಹಾಗೂ ಜೊತೆಗೆ 1 ಗ್ಲಾಸ್ನಷ್ಟು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರನ್ನು ತೆಗೆದುಕೊಳ್ಳಿ. ಈ ಪುಡಿಯಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀರ್ಣಶಕ್ತಿ ಹೆಚ್ಚಾಗತ್ತೆ. ನಿಮ್ಮ ಜೀರ್ಣಶಕ್ತಿಗೆ ಬೇಕಾಗಿರುವಂತಹ ಜ್ಯೂಸಸ್ಗಳೇನಿರುತ್ತೆ ಅದು ಬೇಗನೆ ಪ್ರೊಡ್ಯೂಸ್ ಆಗುತ್ತೆ, ಬೇಗನೆ ಸಿಗುತ್ತೆ. ಇದರಿಂದಾಗಿ ನೀವು ಊಟ ಮಾಡಿದ್ದು ಬೇಗ ಜೀರ್ಣ ಆಗುತ್ತೆ ಹಾಗೂ ನಿಮ್ಮ ಹೊಟ್ಟೆ ಬೇಗನೆ ಕ್ಲೀನ್ ಆಗುತ್ತೆ. ಮತ್ತು ಬ್ಲೋಟಿಂಗ್, ಹೊಟ್ಟೆಯೊಬ್ಬರಂತಹ ಪ್ರಾಬ್ಲಮ್ನಿಂದ ನಿಮಗೆ ಮುಕ್ತಿ ದೊರೆಯುತ್ತೆ ಈ ಪುಡಿಯಿಂದ. ಮತ್ತು ಹೊಟ್ಟೆಯಲ್ಲಿ ಪದೇ ಪದೇ ಗ್ಯಾಸ್ ಆಗ್ತಾ ಇರೋದು, ಎಸಿಡಿಟಿ ಅನಿಸೋದು ಮತ್ತು ವಾಯುಬಾಧೆ ಅದೆಲ್ಲ ಕಡಿಮೆ ಆಗುತ್ತೆ ಇದರಿಂದ. ಇದರ ಜೊತೆಗೆ ನೀವು ಯೋಗಾಸನನೂ ಕೂಡ ಮಾಡಬೇಕಾಗತ್ತೆ. ನಾನು 2 ಯೋಗಾಸನವನ್ನು ಹೇಳ್ತಾ ಇದ್ದೇನೆ. ಇದು ಫಸ್ಟ್ ಬಂದುಬಿಟ್ಟು ಪವನ ಮುಕ್ತಾಸನ ಅಂತ. ನೋಡಿ, ಕಾಲುಗಳನ್ನು ಈ ರೀತಿ ಹೊಟ್ಟೆಯ ಭಾಗಕ್ಕೆ ತೆಗೆದುಕೊಂಡು ಕೈಗಳಿಂದ ಈ ರೀತಿ ಪ್ರೆಷರನ್ನು ಹಾಕ್ಕೊಳ್ಳಿ. ಹಾಗೂ ತಲೆಯ ಭಾಗ ಏನಿರುತ್ತೆ ಅದನ್ನು ಮುಂದ್ಗಡೆ ತೊಗೊಂಡು ಬಂದು ಈ ರೀತಿಯಾಗಿ ನೀವು ಆಸನವನ್ನು ಮಾಡಬೇಕಾಗತ್ತೆ. ಹಾಗೂ ಈ ಆಸನವನ್ನು ನೀವು ಕನಿಷ್ಠ ಪಕ್ಷ 1 ನಿಮಿಷದವರೆಗೆ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸು ರಿಲೀಸ್ ಆಗುತ್ತೆ. 2ನೇದಾಗಿ ಚಕ್ಕಿ ಆಸನ. ನಾವು ಚಕ್ಕಿಯನ್ನು ಯಾವ ರೀತಿಯಲ್ಲಿ ಬೀಸ್ತೇವೆಯಲ್ಲ ಅದೇ ರೀತಿಯಾಗಿ ಈ ಆಸನ ಇರುತ್ತೆ. ಕೈಗಳನ್ನು ಫೋಲ್ಡ್ ಮಾಡಬೇಡಿ, ನೀವು ಕಾಲುಗಳನ್ನು ಅಗಲ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಹಿಂದುಗಡೆ ಬರುವಾಗ ಶ್ವಾಸ ತೆಗೆದುಕೊಳ್ಳಿ, ಮುಂದುಗಡೆ ಬರುವಾಗ ಶ್ವಾಸವನ್ನು ಬಿಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀವು ನಿಧಾನವಾಗಿ ಮಾಡಬೇಕಾಗತ್ತೆ. ಮತ್ತು ನೀವು ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ನೀವು ರೌಂಡ್ಸನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ. ಇದರಿಂದ ನಿಮ್ಮ ಹೊಟ್ಟೆಯ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಹಾಗೂ ಹೊಟ್ಟೆಯ ಸಮಸ್ಯೆ ಏನೇ ಇದ್ದರೂ ಕೂಡ ಈ ಆಸನದಿಂದ ಕಡಿಮೆ ಆಗುತ್ತೆ. ನೀವು ಕುಡಿಯುವಂತಹ ನೀರಿನಲ್ಲಿ 1 ಚಮಚದಷ್ಟು ಬಡೆ ಸೊಪ್ಪು ಅಥವಾ ಸೋಂಪು ಅಂತ ನೀವೇನು ಕರಿತೀರಾ ಅದನ್ನು ನೀರಿಗೆ ಹಾಕಿಬಿಟ್ಟು ಅದೇ ನೀರನ್ನು ನೀವು ದಿನವಿಡೀ ಕುಡಿತಾ ಇರಿ. ಬಾಟಲ್ನಲ್ಲಿಯೂ ಕೂಡ ನೀವು ನೀರು ಕುಡಿಯೋದಾದರೆ ಈ ಬಡೆ ಸೊಪ್ಪನ್ನು ಅದರಲ್ಲಿ ಹಾಕಿಡಿ. ಈ ಬಡೆ ಸೊಪ್ಪಿನ ಗುಣ ನೀರಿಗೆ ಬರುತ್ತೆ. ಆ ನೀರನ್ನು ನೀವು ದಿನವಿಡೀ ಕುಡಿಯೋದ್ರಿಂದ ನಿಮ್ಮ ಜೀರ್ಣಶಕ್ತಿಯು ಇಂಪ್ರೂವ್ ಆಗುತ್ತೆ ಮತ್ತು ಹೊಟ್ಟೆಯಲ್ಲಿರುವಂತಹ ಗ್ಯಾಸು ರಿಲೀಸ್ ಆಗುತ್ತೆ. ಹೊಟ್ಟೆಯೊಬ್ಬರಂತಹ ಪ್ರಾಬ್ಲಮ್ನಿಂದ ನಿಮಗೆ ಮುಕ್ತಿ ದೊರೆಯುತ್ತೆ. ಕೊನೆಯದಾಗಿ ಯಾವಾಗಲೂ ನೀರು ಕುಡಿಬೇಕಾದ್ರೆ ನೀರನ್ನು ಕಚ್ಚಿ ಕುಡಿಯಿರಿ. ಬಾಟಲ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು. ಮತ್ತು ಸ್ಟ್ರಾನಿಂದಲೂ ಕೂಡ ನೀರು ಕುಡಿಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ಹೊರಗಡೆಯಲ್ಲಿರುವಂಥ ಗಾಳಿ ಹೊಟ್ಟೆಗೆ ಸೇರಿಕೊಂಡು ಗ್ಯಾಸ್ ಆಗುತ್ತೆ ಹಾಗೂ ಹೊಟ್ಟೆಯೊಬ್ಬರಂಥ ಪ್ರಾಬ್ಲಮ್ ಬರುತ್ತೆ.
ಹಾಗಾಗಿ ನೀವು ಯಾವಾಗಲೂ ನೀರು ಕುಡಿಬೇಕಾದ್ರೆ ಕಚ್ಚಿ ಕುಡಿಯಿರಿ. ಈ ಎಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಇರುವಂತಹ ಗ್ಯಾಸು, ಬ್ಲೋಟಿಂಗ್, ಹೊಟ್ಟೆಯುಬ್ಬರ, ಆ್ಯಸಿಡಿಟಿ ಇದೆಲ್ಲ ಕೂಡ ಕಂಟ್ರೋಲಿಗೆ ಬರುತ್ತೆ. ಹಾಗೂ ಇದರಿಂದ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಕೂಡ ಕಂಟ್ರೋಲಿಗೆ ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.